ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಒಂದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಬಹಳ ದಿನ ಆಗಿತ್ತು, ನಿಮಗೇನು ಕೂಡ ಅಪ್ಡೇಟ್ಸ್ಗಳು ಇಲ್ಲ ಅಂತ ಅನ್ಲಿಕ್ಕೆ ಬರಲ್ಲ. ಆ್ಯಕ್ಚುಲಿ ನಿಮಗೆ ಎಕ್ಸಾಮ್ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ಸು ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೆ. ಬಟ್ ಎಷ್ಟೋ ಹುಡುಗರು ಅದನ್ನು ಚಾನಲಲ್ಲಿ ನೋಡಿರಲಿಕ್ಕಿಲ್ಲ ಆ್ಯಂಡ್ ಅದೇ ರೀತಿಯಾಗಿ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ನೋಡಿರಲ್ಲ. ಹಂಗಾಗಿ ಎಲ್ಲ ಒಟ್ಟಾರೆ ಇನ್ನೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾಯಿದ್ದೀನಿ. ಓಕೆ, ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇದ್ದೀನಿ, ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಥವಾ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಸಂಸ್ಥೆ ವಿಶ್ವವಿದ್ಯಾಲಯ ಇದರಲ್ಲಿ ಇದ್ದೀನಿ. ನಿಮ್ಗೆ ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಕಾಣಿಸ್ತಾ ಇರ್ಬೋದು, ಬಂದಿದ್ದೀನಿ. ಇಲ್ಲಿ ನಿಮಗೆ ಬಂತಂದರೆ BS ನರ್ಸಿಂಗ್ಗೆ ಸಂಬಂಧಪಟ್ಟಾಗ ಏನಾದರೂ ಬಿಟ್ಟವ್ರು ಅಂತ ನೋಡಿದ್ರೆ ಇಲ್ಲ ನೋಡಿ, ನ್ಯಾಚುರೋಪತಿ ಕಾಣಿಸ್ತಿದೆ, ಆಯುರ್ವೇದ ಕಾಣಿಸ್ತಿದೆ, ಯುನಾನಿ ಕಾಣಿಸ್ತಿದೆ. ಓಕೆ, ಅಂದರೆ ರಿಮೈನಿಂಗ್ ಎಲ್ಲನೂ ಕೂಡ ಕೊಡ್ತಾರೆ. ಅಲೈಡ್ ಹೆಲ್ತ್ ಸೈನ್ಸ್ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಓಕೆ, ಅದೇ ರೀತಿಯಾಗಿ ಬೇರೆ ಬೇರೆ ನೋಡ್ತಾ ಹೋದಂದರೆ ಬೇರೆ ಇದೆ. ಓಕೆ, ಬಟ್ B ಫಾರ್ಮಾ ಕಾಣಿಸ್ತದೆ ನೋಡಿ, MBBS ಅವರು ಕಾಣಿಸ್ತದೆ. ಓಕೆ, ಫಾರ್ಮಸಿ ಕೋರ್ಸಸ್ ಎಲ್ಲನೂ ಕೂಡ ಕಾಣಿಸ್ತದೆ, ಹೋಮಿಯೋಪತಿ ಕಾಣಿಸ್ತದೆ. ಇಲ್ಲಿ ಟೋಟಲ್ ಆಗಿ BS ನರ್ಸಿಂಗ್ ಬಿಟ್ಟು ಎಲ್ಲನೂ ಕೂಡ ಕೊಟ್ಟವ್ರೆ. ಆ್ಯಕ್ಚುಲಿ ನಿಮಗೆ ಇನ್ನೊಂದು ನಾನು ನಿಮ್ಮ ಸರ್ಕ್ಯುಲರ್ ತೋರಿಸ್ತೀನಿ. ಓಕೆ, ಈ ಸರ್ಕ್ಯುಲರ್ ಮಾರ್ಚ್ 27ಗೆ ಬಂದಿತ್ತು. ಬಟ್ ನಮಗೆಲ್ಲರೂ ಕೂಡ ಕೈಯಲ್ಲಿ ಗೊತ್ತಾಗಿದ್ದು ಏಪ್ರಿಲ್ 10ಕ್ಕೆ ಗೊತ್ತಾಗಿತ್ತು. ಓಕೆ, ಏಪ್ರಿಲ್ 10ಕ್ಕೆ ಏನು ಮಾಡಿದ್ದೆ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಏನಪ್ಪ ಅಂತಂದರೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಯಾರ್ಯಾರಿಗಪ್ಪ ಅಂತಂದರೆ ನೋಡಿ, ಫಸ್ಟ್, ಸೆಕೆಂಡ, ಥರ್ಡ, ಫೋರ್ತ್ ಇಯರ್ ಅಂದರೆ ಆ್ಯನ್ಯುವಲ್ ಸ್ಟೂಡೆಂಟ್ ಅವ್ರದ್ದು ಏನಿರ್ತದೆ, ಸಪ್ಲಿಮೆಂಟ್ರಿ ಇರ್ತದೆ, ಹೌದಲ್ವಾ? ಯಾರಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯನ್ಯುವಲ್ ಸ್ಟೂಡೆಂಟ್ಗೆ ಸಪ್ಲಿ ಇರ್ತದೆ, ಗೊತ್ತಿರುವಾಗೆ. ಆ್ಯಂಡ್ ಅದೇ ರೀತಿಗೆ ಫಸ್ಟ್, ಸೆಕೆಂಡ್, ಪೋಸ್ಟ್ ಬೇಸಿಕ್ ಇಯರ್ ಸ್ಟೂಡೆಂಟ್ಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅವ್ರದ್ದು ಕೂಡ ಸಪ್ಲಿಮೆಂಟ್ರಿ ಇರ್ತದೆ. ಹಂಗಾಗಿ ಅದೇ ರೀತಿಯಾಗಿ ನೋಡಿ ಫಸ್ಟು, ಥರ್ಡು, 5th, 7th ಇವೆಲ್ಲ ರೆಗ್ಯುಲರ್ ಸ್ಟೂಡೆಂಟ್. ಯಾರಿಗೆ ನೋಡಿ ಕ್ಲಿಯರ್ ಅರ್ಥ ಮಾಡ್ಕೋರಿ. ಫಸ್ಟ್ ಸೆಮಿಸ್ಟ್ರು, ಥರ್ಡ್ ಸೆಮಿಸ್ಟ್ರು, 5th ಸೆಮಿಸ್ಟ್ರು, 7th ಸೆಮಿಸ್ಟ್ರ್ ಸ್ಟೂಡೆಂಟ್ಗೆ ರೆಗ್ಯುಲರ್ ಆಗಿ ಮೇನ್ ಎಕ್ಸಾಮ್ ಅದು. ಓಕೆ, ರೆಗ್ಯುಲರ್ ಆಗಿ ಮೇನ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಸೆಕೆಂಡ್, 4th ಆ್ಯಂಡ್ 6th ಸಪ್ಲಿಮೆಂಟ್ರಿ, ಅದು ಸೇಮ್ RS6 ಬ್ಯಾಚ್. ಓಕೆ, ಕಾಣ್ತಿದೆ RS6 ಬ್ಯಾಚು, ಇವ್ರದ್ದು ಸಪ್ಲಿಮೆಂಟ್ರಿ. ಆ್ಯಂಡ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ MS ನರ್ಸಿಂಗ್ ಸ್ಟೂಡೆಂಟು ಕೂಡ ಓಕೆ ಅದರಲ್ಲೂ ಕೂಡ ಕೊಟ್ಟವ್ರೆ. ಟೋಟಲ್ ಅದೇ ರೀತಿಯಾಗಿ ಮತ್ತು MS ನರ್ಸಿಂಗ್ ಪ್ರಾಕ್ಟೀಸ್ನರ್ ಏನು ಕ್ರಿಟಿಕಲ್ ಕೇರ್ ಕೂಡ ಅದು ಅವ್ರ ಸಪ್ಲಿಮೆಂಟ್ರಿ. ಇಷ್ಟು ಜೂನ್ ಜುಲೈ ಅಂತ ಕೊಟ್ಟಾರೆ. ಇಲ್ಲಿ ಕಾಣಿಸ್ತಿದೆ ಜೂನ್ ಜುಲೈ ಅಂತ ಕೊಟ್ಟರೆ ಎಕ್ಸಾಮಿನೇಷನ್ ಬಗ್ಗೆ ಕೊಟ್ಟಿದ್ರು. ಬಟ್ ಸ್ಟಿಲ್ ಇದು ಬಂದಿರೋದು ನೋಡಿ, ನೋಟಿಫಿಕೇಶನ್ ಯಾವಾಗ ಮಾರ್ಚ್ 27, ಇವತ್ತು ಬಂತಂದರೆ ಮೇ 11 ಬಂದಿದೆ. ಓಕೆ, ಟೋಟಲಿ ಎಷ್ಟು ತಿಂಗಳು ವೇಟ್ ಮಾಡಿಸ್ತಾರೆ. ಒಂದು ನೋಟಿಫಿಕೇಷನ್ ಬಂದ ಮೇಲೆ ಒಂದು ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಬಿಡಲಿಕ್ಕೆ ಇಷ್ಟು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಒಂದು ಡೇಟ್ ಅಂತ ಕೊಟ್ಟಿದ್ರು, ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಂದು. ಯಾವಾಗ ಅಂತಂದರೆ ನೋಡಿ, ಎಲ್ಲರಿಗೂ ಸ್ಟೂಡೆಂಟಿಗೆ ಏನು ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ 16/6/2026 ಎಲ್ಲರಿಗೂ ಕೂಡ ಏನಿದೆ 16/6 ನಿಮಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ ಅಂತಂದು ಕೊಟ್ಟಿದ್ದು ಟೆಂಟೇಟಿವ್. ಓಕೆ, ಬಟ್ ನೋಡಿ ಟೆಂಟೇಟಿವ್ಲಿ ಶೆಡ್ಯೂಲ್ ಆ್ಯಸ್ ಫಾಲೋಸ್ ಅಂತ ಕೊಟ್ಟಿದ್ರು. ಬಟ್ 16/6ಕ್ಕೆ ಬರೋಂಗಿತ್ತಂದರೆ ಈಗಾಗಲೇ ಮೇ 11, ಇನ್ನೂ ನೆಕ್ಸ್ಟ್ ಒಂದೇ ತಿಂಗಳು. ಓಕೆ, ಜೂನ್ ಒಂದೇ ಇದೆ, ಇನ್ನೂ ಒಂದು ತಿಂಗಳಿದೆ. ಇನ್ನೂ ಆದರೂ ಕೂಡ ಒಂದು ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಬಿಟ್ರಾ? ಇಲ್ಲ. ಇದಕ್ಕೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ನಿಮಗೆ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನಾನೀಗ ಮೊದಲು ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಸರ್ಕ್ಯುಲರ್ ಬಂದಿದ್ದೀನಿ. ಸ್ಟಿಲ್ ಯಾವುದೇ ರೀತಿ ಬಂದಿಲ್ಲ. ಬಟ್ ಎನಿ ಟೈಮು ಅನೌನ್ಸ್ಮೆಂಟ್ ಆಗ್ಬೋದು. ಓಕೆ, ಆ್ಯಂಡ್ ಅದೇ ರೀತಿ ಬರೀ ಇಷ್ಟೇ ಹೇಳಿಬಿಟ್ಟಿಲ್ಲ, ಅವರು ಎಲ್ಲ ಡೀಟೇಲ್ಸಾಗೆ ಕೊಟ್ಟವ್ರೆ. ಓಕೆ, ಅಂದರೆ ಏನು ಮಾಡಿದ್ರು, ಅದು ಕಾಲೇಜಿಗೆ ಕೊಟ್ಟಿದ್ರು. ಇಷ್ಟರ ಒಳಗಡೆ ಏನು ಮಾಡ್ಕೋರಪ್ಪ ಅಂದರೆ ಬೇಗನೆ ನಿಮ್ಮ ಅಕಾಡೆಮಿಕ್ ಇಯರ್ದು ಏನಿದೆ ಇಂಟರ್ನಲ್ಸ್ ಎಲ್ಲನೂ ಕೂಡ ಮುಗಿಸ್ಕೋರಿ ಅಂತಂದು ಕಾಲೇಜಿಗೆ ಕಳಿಸಿದ್ರು. ಮುಗಿಸ್ಕೊಂಡಿದ್ರೆ ಚಲೋ, ಯಾಕಂದರೆ ಇದೇ ಟೈಮ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತದೆ. 16ನೇ ತಾರೀಕು ಯಾವುದಾದ್ರೂ ಒಂದು BS ನರ್ಸಿಂಗ್ ಏನಿರ್ತದೆ ಅಂತಂದರೆ 16/6ಕ್ಕೆ ಯಾವುದಾದ್ರೂ ಒಂದು ಎಕ್ಸಾಮ್ದು ಟೈಮ್ ಟೇಬಲ್ ಸಬ್ಜೆಕ್ಟ್ ವೈಸಲ್ಲಿ ಇದ್ದೇ ಇರ್ತದೆ. ಇಲ್ಲ ಇನ್ನೂ ಕೂಡ ಮುಗಿಸ್ಕೊಂಡಿಲ್ಲ ಕಾಲೇಜ್ ಕಡೆ ಅಂತಂದರೆ ಸ್ಲೈಟ್ಲಿ ಒಂದು 25ವರೆಗೂ ಕೂಡ ಹೋಗ್ಬೋದು, ಅಥವಾ ನೆಕ್ಸ್ಟ್ ಮಂತ್ ಒಂದು 15 ದಿನ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ಬಟ್ ಆ್ಯಸ್ ಅಕಾಡೆಮಿಕ್ ಇಯರ್ ಫಾಲೋ ಆಗಬೇಕಂತಂದರೆ ಜೂನಲ್ಲೇ ಎಕ್ಸಾಮ್ ನಡಿಬೇಕು, ಜುಲೈಯಲ್ಲೇ ಮುಗಿಬೇಕು. ಯಾಕೆ ಹೇಳ್ತೀನಿ ಅಂತಂದರೆ, ಅಂದರೆ ಜೂನಲ್ಲೇ ಮುಗಿಸಿ ಜೂನ್ ಎಂಡಿಗೆ ಮುಗಿಸ್ಬಿಟ್ರೆ ಜುಲೈ ಫಸ್ಟ್ ವೀಕಲ್ಲಿ ಮುಗಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಡಿಸೆಂಬರಲ್ಲಿ ಎಕ್ಸಾಮ್ ಬೇಕಾಗ್ತದೆ. ಯಾಕಂದರೆ 1 ಇಯರಲ್ಲಿ 2 ಎಕ್ಸಾಮ್ ನಡಲೇಬೇಕು ಅಕಾಡೆಮಿಕ್ ಇಯರ್. ಓಕೆ, ಹಂಗಾಗಿ ಟೆಂಟೇಟಿವ್ ಅಂತ ಬಿಟ್ಟವ್ರೆ. ಆದಷ್ಟು ಬೇಗ ಇನ್ನೂ 1 ವೀಕ್ ಹೇಳ್ತದೆ ನೋಡಿ. 1 ವೀಕಲ್ಲಿ ಏನಾಗ್ತದೆ ಅಂತಂದರೆ ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಬರ್ತದೆ. ಇನ್ನೂ ಕೂಡ ಬಿಟ್ಟಿಲ್ಲ. ಓಕೆ, ವರಿ ಮಾಡ್ಕೊಬೇಡಿ. ಬಿಟ್ರಾ ಟೈಮ್ ಟೇಬಲ್ ಶೆಡ್ಯೂಲ್ ಇದ್ದರೆ ಹೇಳಿ. ನಮ್ಮ ಫಸ್ಟ್ ಸೆಮಿಸ್ಟರ್ ಹುಡುಗರು ಸ್ಟೂಡೆಂಟ್ಗೆ ಹೇಳಿ, ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಗೆ ಹೇಳ್ರಿ, 5th ಹೇಳ್ರಿ. ಓಕೆ, 7th ಸ್ಟೂಡೆಂಟ್ಗೆ ಹೇಳಿ. ಯಾರೂ ಕೂಡ ಬಿಟ್ಟೇ ಇಲ್ಲ. ಆ್ಯಕ್ಚುಲಿ ಆ್ಯನ್ಯುವಲ್ ಸ್ಟೂಡೆಂಟು ಕೂಡ ಸಪ್ಲಿಮೆಂಟ್ರಿ ಅವರು ಕೂಡ ಕೇಳ್ತಾ ಇದ್ದಾರೆ. 16/6/2026 ಇದು ಫಿಕ್ಸ್ ಸದ್ಯಕ್ಕೆ. ಇವಾಗ ಓದ್ಕೋರಿ, ಪ್ರಿಪ್ರೇಷನ್ ಇನ್ಮೇಲೆ 1 ತಿಂಗಳದೇ ಜೋರು ಇರಲಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಇವಾಗ ಏನಪ್ಪ ಅಂತಾರೆ ಓದ್ಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಸಡನ್ನಾಗಿ ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಬರ್ತದೆ, ಆಮೇಲೆ ಸಡನ್ನಾಗಿ ಎಕ್ಸಾಮ್ ಬಿಟ್ಟರು ಟೈಮ್ ಟೇಬಲ್ ಬಿಟ್ಟರು ಅಂತ ಯೂನಿವರ್ಸಿಟಿ ಮೇಲೆ ಹೋಗ್ಬಿಟ್ರಿ. ಯಾಕಂದರೆ ಇದಕ್ಕಿಂತ ಮುಂಚೆಗೆ ಇದನ್ನು ಆ್ಯಕ್ಚುಲಿ ನೋಟಿಫಿಕೇಷನ್ ಒಳಗೆ ಯೂನಿವರ್ಸಿಟಿ ಪೇಜ್ ಒಳಗೆ ಇಲ್ಲ, ಆದರೂ ಕೂಡ ನಾವು ತಿಳಿಸಿದ್ದು ಅಂತಂದರೆ
ನಾವು ತಿಳಿಸಿದ್ರೇನು ಯೂನಿವರ್ಸಿಟಿ ತಿಳಿಸಿದ್ರೇನು ಎರಡು ಒಂದೇ, ಈಗ ಒಟ್ಟೆ ನೀವು ಓದಬೇಕಂತ. ಓಕೆ, ಸೊ ಓದ್ಕೊರಿ. ಇದ್ರ ತಕ್ಕನಂಗೆ ನಿಮ್ಗೆ ನೋಟ್ಸು ಅವೈಲಬಿಲಿಟಿ ಎಲ್ಲನೂ ಕೂಡ ಟೆಲಿಗ್ರಾಮ್ ಇದೆ. ಓಕೆ, ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಅಲ್ಲಿ ಸರ್ಚ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದರಲ್ಲಿ ಬಂದಾದಮೇಲೆ ನೀವು ಯಾವ ರೀತಿ ಚೆಕ್ಔಟ್ ಮಾಡ್ಕೋಬೇಕಂತಂದರೆ ನೋಡಿ, 55,000 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಸೊ ಜೆನ್ಯೂನ್ ಆಗಿ ಹುಡುಗರು ಕೂಡ ಜಾಯ್ನ್ ಆಗಿ ಅವ್ರು ಬೇಕಾಗಿದ್ದೆಲ್ಲ ತೊಗೊಂಡಿದ್ದಾರೆ. ಯಾವುದೇ ರೀತಿ ಫ್ರೀ ಎಲ್ಲ ಯಾವುದೇ ರೀತಿ ದುಡ್ಡು ಇಟ್ಟಿಲ್ಲ ನಾನು, ಆಯಿತಾ. ಸೊ ಇದ್ರ ಮೇಲೆ ಈ ಒಂದು ಚಾನಲ್ಗೆ ಜಾಯ್ನ್ ಆದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಅಂತ ಕಾಣಿಸ್ತದೆ. ನಿಮ್ಗೆ ಯಾವುದು ಬೇಕು ಅದನ್ನು ಸರ್ಚ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಮಗೆ ಈಗ ನನಗೆ ಯಾವುದೋ ಒಂದು ಸರ್ಚ್ ಮಾಡ್ತೀನಿ, ಅನಾಟಮಿ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಸೊ ನಾನು ನೋಡಿದರೆ ಫಸ್ಟ್ ಇಯರ್ದು ಸ್ಟೂಡೆಂಟ್ದು ಅನಾಟಮಿ ಕೂಡ ಇದರಲ್ಲಿ ಹಾಕಿದೆ, ಎಲ್ಲನೂ ಹಾಕಿಬಿಟ್ಟಿದ್ದೀನಿ ನಾನು ಹಂಗೆ ನೋಡಿದರೆ. ಓಕೆ, ಅನಾಟಮಿ ಹಾಕಿದ್ದೀನಿ, ಸರ್ಚ್ ಕೊಟ್ಟಿದ್ದೀನಿ. ಈಗ ನೋಡಿ ಎಷ್ಟು ಬರ್ತಾ ಇದ್ದಾವೆ ಅನಾಟಮಿಗೆ ಸಂಬಂಧಪಟ್ಟಾಗೆ 93 ಬರ್ತಾ ಇದ್ದಾವೆ. ಅನಾಟಮಿ ಫಿಸಿಯಾಲಜಿ ಪೇಪರ್ಸ್. ಓಕೆ, ಅನಾಟಮಿ ನೋಡಿ ಕ್ವಶನ್ ಪೇಪರ್ ಕೂಡ ಕೊಟ್ಟಿರ್ತದೆ. ಆ್ಯಂಡ್ ಓಕೆ ಮೇಲ್ಗಡೆ ಕೊಟ್ಟೆ ಅನಾಟಮಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಿದ್ದಾವೆ. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ಕ್ವಶನ್ಸ್ ಅಂತ ಇದೆ. ಅನಾಟಮಿ ಫಿಸಿಯಾಲಜಿ ಪೇಪರ್ಸ್ ಅದೇ ಬರ್ತಿರ್ತದೆ ಒಂದು ಟೈಮ್. ಅನಾಟಮಿ ಫಿಸಿಯಾಲಜಿ ಬ್ಲೂ ಪ್ರಿಂಟ್ ಕ್ವಶನ್ಸ್ ಅಂತ ಇದ್ದಾವೆ. ಸೊ ಇದೇ ರೀತಿ ಏನಪ್ಪ ಅಂದರೆ ನೋಡಿ, ಅನಾಟಮಿ ಫಿಸಿಯಾಲಜಿ ನಿಮಗೆ ಕ್ವಶನ್ ಪೇಪರ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್, ಅನಾಟಮಿ ಶಾರ್ಟ್ ಎಸ್ಸೆ. ಓಕೆ, ಸೆಕೆಂಡ್ ಪಾರ್ಟ್ ಆಫ್ ಅನಾಟಮಿ 2 ಮಾರ್ಕ್ಸ್, ಈ ಥರ ಅಂತ ಸ್ಕೆಲೆಟಲ್ ಅನಾಟಮಿ ಇದೇ ಥರ ಅಂತ ಎಲ್ಲ ಸಬ್ಜೆಕ್ಟು ಕೂಡ ಕೊಟ್ಟಿದ್ದೀನಿ. ಹೋಗಿ ಏನು ಸರ್ಚ್ ಮಾಡ್ಕೋಬೇಕು, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅದು ಸರ್ಚ್ ಮಾಡ್ಕೊರಿ. MHN ಅಂದರೆ MHN ಸರ್ಚ್ ಮಾಡ್ಕೊರಿ. ಓಕೆ, MHN ಅಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ 67 ನಿಮಗೆ ಸಿಗ್ತವೆ. ಸೊ ಎಲ್ಲವೂ ಕೂಡ ಇದೇ ರೀತಿ ಇದ್ದಾವೆ. ನೀವು ಜಸ್ಟ್ ಒಂದು ಟೈಮ್ ವಿಸಿಟ್ ಕೊಟ್ಟು ಸರ್ಚ್ ಮಾಡಿರಿ. ನಮ್ಮ ಪ್ರತಿಯೊಂದು ಕೇಳೋ ಬದಲು ಇದ್ರೂ ಸರ್ಚ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸಿಕ್ಬಿಡ್ತದೆ. ಓಕೆ, ಇದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಈ ಸಮ್ ಸ್ಟೂಡೆಂಟ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಅದು ಇದು ಬೇಕಾಗ್ತದೆ. ಕೇಸ್ ಸ್ಟಡಿ, ಕೇರ್ ಪ್ಲ್ಯಾನ್, ಕೇಸ್ ಪ್ರೆಸೆಂಟೇಷನ್, ಹೆಲ್ತ್ ಎಜುಕೇಷನ್ ಅಂತ ಕೇಳ್ತಿರ್ತಾರೆ. ಅದನ್ನು ಕೂಡ ಆಲ್ಮೋಸ್ಟ್ ಸುಮಾರು ಹಾಕಿದ್ದೀನಿ, ಇನ್ನೂ ಕೂಡ ಭಾಳಷ್ಟು ಹಾಕ್ಬೇಕು. ಹಂಗೆ ನೋಡಿದರೆ ನಾನು ಇದರಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇದು ಒಂದು ಚಾನಲ್ ಕೂಡ ಕಾಣಿಸ್ತಿದೆ ನೋಡಿ, ಅದನ್ನು ಆಮೇಲೆ ಬೇಕಾದ್ರೆ ನಿಮಗೆ ಟೆಲಿಗ್ರಾಮಿಗೆ ಲಿಂಕ್ ಕೊಡ್ತೀನಂತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ಬೇಕು. ಫಾರ್ ಎಕ್ಸಾಂಪಲ್ ಡೈಯರಿ ಅಂತ ಇದೆ ಅನ್ಕೋರಿ. ಓಕೆ, ಡೈಯರಿ ಅಂತ ಅನ್ಕೋರಿ. ಡೈಯರಿಗೆ ಸಂಬಂಧಪಟ್ಟಾಗ ಯಾವ್ದಾರು ಇದೆಯಾ ಒಂದಾದ್ರೂ ಸಿಗ್ತದೆ. ಓಕೆ, ಕಾಣಿಸ್ತಿದೆ ನೋಡಿ. ಓಕೆ, ಸೊ ಅಂದರೆ ಯಾವುದಾದ್ರೂ ಒಂದು ನಿಮ್ಗೆ ಏನಪ್ಪ ಅಂದರೆ PDF ಸಿಗ್ತವೆ, ಜಾಯ್ನ್ ಆಗ್ರಿ ಅಷ್ಟೇ. ಓಕೆ, ಸರಿ. ಎಕ್ಸಾಮ್ ಟೈಮ್ ಟೇಬಲ್ ಸಬ್ಜೆಕ್ಟ್ ವೈಸ್ ಇನ್ನೂ ಕೂಡ ಬಂದಿಲ್ಲ. ಬಿಟ್ಟ ತಕ್ಷಣವೇ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. 100% ತಿಳಿಸ್ತೀನಿ ಅಂತೆ. ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ 50,000 ರೀಚ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಬಾಯ್.